ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಬೆಲ್ಲದ ಕರ್ಜಿಕಾಯಿ ತುಂಬ ಸುಲಭವಾಗಿ ಮತ್ತು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ನಾವು ಹಿಟ್ಟು ಕಲಿಸ್ಕೋಬೇಕು. ಹಾಗಾಗಿ ಒಂದು ಅಗಲವಾದಂಥ ತಟ್ಟೆ ತೊಗೊಂಡು ಅದರಲ್ಲಿ ಚಾನಿಯಲ್ಲಿ ಈ ರೀತಿ ಒಂದು ಅರ್ಧ kg ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಉಪಯೋಗಿಸ್ಕೋಬೋದು. ಹಿಟ್ಟನ್ನು ನೀವು ಕೂಡ ನೀಟಾಗಿ ಜಡಿ ಮಾಡಿನೇ ಉಪಯೋಗಿಸ್ಕೊಳ್ರಿ. ಆಮೇಲೆ ಇದರಲ್ಲಿ ನಾನು 1/4 kg ಆಗುವಷ್ಟು ಚಿರೋಟಿ ರವೆಯನ್ನು ಹಾಕೊತಾ ಇದ್ದೀನಿ. ಚಿರೋಟಿ ರವೆ ಹಾಕೊಳ್ಳೋದ್ರಿಂದ ಕರ್ಜಿಕಾಯಿ ನಮಗೆ ತುಂಬ ಗರ್ಗರಿಯಾಗಿ ಬರುತ್ತೆ. ಹಾಗಾಗಿ ಚಿರೋಟಿ ರವೆನ ಸ್ಕಿಪ್ ಮಾಡ್ಕೋಬೇಡ್ರಿ, ಸ್ವಲ್ಪನಾದರೂ ಹಾಕ್ಕೊಳ್ರಿ. ನಾನು ಅರ್ಧ kgಗೆ 1/4 kg ಅಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಅರ್ಧ kgಗೆ 1 ಕಪ್ನಷ್ಟು ಅಥವಾ 3/4 ಕಪ್ನಷ್ಟು ಹಾಕೋಬೋದು, ನಡೆಯುತ್ತೆ. ನೋಡಿರಿ, ಒಂದ್ಸಲ ನೀಟಾಗಿ ಕಲಿಸ್ಕೊಳ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ಆಮೇಲೆ 1 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಹಾಕೊಳ್ಳೋದ್ರಿಂದ ತುಂಬ ಗರ್ಗರಿಯಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಕಲಿಸುವಾಗ ಎಣ್ಣೆನ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗೋಣ. ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ರಿ. ಹಿಟ್ಟು ಎಷ್ಟು ಗಟ್ಟಿ ಇರುತ್ತೆ ನೋಡಿರಿ, ಕರ್ಜಿಕಾಯಿ ಕೂಡ ಅಷ್ಟೇ ಗರ್ಗರಿಯಾಗಿ ಬರುತ್ತೆ. ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸಿಟ್ಕೊಳ್ರಿ. ನೆನಪಿರಲಿ, ಕಲಿಸ್ಬೇಕಾದ್ರೆ ಈ ರೀತಿ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ತುಂಬ ಹೊತ್ತು ಕಲಿಸ್ಕೋಬೇಕು. ಅಂದಾಗ ನಮಗೆ ಹಿಟ್ಟು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಮೇಲ್ಮುಚ್ಚಿ ಒಂದು ಅರ್ಧ ಗಂಟೆವರೆಗೂ ನೆನೆಲಿಕ್ಕೆ ಬಿಡೋಣ. ರವೆ ಹಾಕಿರೋದ್ರಿಂದ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸಿದ್ರೂ ತೊಂದರೆ ಇಲ್ಲ. ಹಿಟ್ಟು ನೆನೆಯಲಿ ಅಷ್ಟರಲ್ಲಿ ಕಡೆ ಸ್ಟಫಿಂಗ್ಗೆ ಬೇಕಾಗಿರುವಂಥ ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ ನಾನು ಅರ್ಧ kg ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನು ಹಾಕೋತಾ ಇದ್ದೀನಿ. ಈಗ ನಾವು ಈ ಕಡಲೆ ಬೀಜನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ನೀಟಾಗಿ ಹುರ್ಕೋಬೇಕು. ಕಡಲೆ ಬೀಜವನ್ನು ನೀವು ಎಷ್ಟು ಚೆನ್ನಾಗಿ ಹುರ್ಕೊತೀರಿ ನೋಡಿರಿ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಹುರ್ಕೊಳ್ರಿ. ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ ಚೆನ್ನಾಗಿ ಹುರಿದಾಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡೋಣ. ಬೇಗನೆ ತಣ್ಣಗಾಗಬೇಕು ಅಂದರೆ ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಳ್ರಿ. ಆದಷ್ಟು ಬೇಗನೆ ತಣ್ಣಗಾಗುತ್ತೆ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮೇಲಿರುವಂಥ ಸಿಪ್ಪೆನ ತೆಗೆದು ನೀಟಾಗಿ ರೆಡಿ ಮಾಡ್ಕೊಳ್ರಿ. ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ಕಡೆ ಬೇರೆ ಸಾಮಗ್ರಿಗಳನ್ನು ಹುರಿದಿಟ್ಕೊಳ್ಳೋಣ. ನಂತರ ಅದೇ ಕಡಾಯನ್ನು ಮತ್ತೆ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದು 50 ಗ್ರಾಮ್ ಆಗುವಷ್ಟು ಬಿಳಿ ಎಳ್ಳೆಣ್ಣೆ ಹಾಕೊತಾ ಇದ್ದೀನಿ. ನಂತರ ಒಂದು 20 ಗ್ರಾಮ್ ಆಗುವಷ್ಟು ಗಸಗಸೆಯನ್ನು ಕೂಡ ಹಾಕೊತಾ ಇದ್ದೀನಿ. ಈಗ ಎರಡನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಸೀದೋಗಬಾರ್ದು, ಆದರೆ ಚೆನ್ನಾಗಿ ಹುರಿದಿರಬೇಕು. ಎಳ್ಳು ಹಾಕಿದಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿಕೊಂಡು ನೀವು ಎಳ್ಳನ್ನು ಸೇರಿಸ್ಕೊಳ್ರಿ. ನೋಡಿರಿ, ಈ ರೀತಿ ಚೆನ್ನಾಗಿ ಹುರಿದಾಗಿದೆ. ಈಗ ಇವುಗಳನ್ನು ಬೇರೊಂದು ತಟ್ಟೆಗೆ ಹಾಕಿಟ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಬೇಕು. ಹಾಗಾಗಿ ಒಂದು ತಟ್ಟೆಗೆ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಅದೇ ಕಡಾಯನ್ನು ಮತ್ತೆ ಒಲೆ ಮೇಲಿಟ್ಟು ಅದಕ್ಕೆ ನಾನು ತುರಿದಿಟ್ಕೊಂಡಿರುವಂಥ 1 ಕೊಬ್ಬರಿ ತುರಿ ಹಾಕೊತಾ ಇದ್ದೀನಿ. ಒಂದು ಅರ್ಧದಷ್ಟು 1 ಕೊಬ್ಬರಿ ತುರಿನ ನೀಟಾಗಿ ತುರಿದು ರೆಡಿ ಮಾಡ್ಕೊಂಡಿದ್ದೆ. ನಿಮಗೆ ಎಷ್ಟು ಬೇಕೋ ಅಷ್ಟು 1 ಕೊಬ್ಬರಿನ ಉಪಯೋಗಿಸ್ಕೋಬೋದು. ಈಗ ಇದನ್ನು ತುಂಬ ತುರಿಯೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಗರ್ಗರಿ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. 1 ಸೆಕೆಂಡ್ ಮಾತ್ರ ಹುರ್ಕೊಳ್ರಿ. ಆಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಅದೇ ಪಾತ್ರೆಯಲ್ಲಿ ಬಿಟ್ಬಿಡ್ರಿ. ಯಾಕೆಂದರೆ ಪಾತ್ರೆ ಬಿಸಿ ಇರುತ್ತಲ್ವ, ಅದರಲ್ಲೇ ನೀಟಾಗಿ ಸ್ವಲ್ಪ ಗರ್ಗರಿ ಆಗುತ್ತೆ. ಸ್ವಲ್ಪ ಹುರಿದ ಮೇಲೆ ನಾನು ಕೂಡ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಹಾಗೆ ಬಿಟ್ಟಿದ್ದೀನಿ. ಯಾಕೆಂದರೆ ಪಾತ್ರೆ ಬಿಸಿ ಇದೆ, ಹಾಗಾಗಿ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ಅಂತೇಳಿ. ಈಗ ಇದನ್ನು ಸೈಡಲ್ಲಿ ಇಟ್ಟು ಮುಂಚೆನೇ ಹುರಿದು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ದೆ ನೋಡಿರಿ. ಕಡಲೆ ಬೀಜ ನೀಟಾಗಿ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜನ ಉಪಯೋಗಿಸಿ ಗ್ರೈಂಡ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಒಂದು ಮಿಕ್ಸಿ ಜಾರ್ನಲ್ಲಿ ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ 1 ಕಪ್ನಷ್ಟು ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಬೀಜನ ಉಪಯೋಗಿಸ್ಕೋಬೋದು, ಹಾಕಿದಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಮೇಲ್ಮುಚ್ಚಿ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿರಿ, ಈ ರೀತಿ ತರಿಯಾಗಿರಬೇಕು, ತುಂಬ ಸ್ಮೂತ್ ಆಗಬಾರ್ದು. ನೋಡಿರಿ, ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಅಗಲವಾದಂಥ ಪಾತ್ರೆಗೆ ಹಾಕೊಳ್ಳೋಣ. ತುಂಬ ಸ್ಮೂತ್ ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ತರಿಯಾಗಿಯೇ ರುಬ್ಕೊಳ್ರಿ. ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಒಂದು 6 ರಿಂದ 7 ಏಲಕ್ಕಿನ ಬಿಡಿಸಿ ಹಾಕೊತಾ ಇದ್ದೀನಿ. ಮುಂಚೆನೇ ಕಡಲೆ ಬೀಜ ಅಳತೆ ಮಾಡಿರೋ ಕಪ್ನಿಂದನೇ 3/4 ಕಪ್ನಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಕೂಡ ಅಳತೆ ಮಾಡಿ ಹಾಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು 2 ಸ್ಪೂನಷ್ಟು ಹುರಿದಿರುವಂಥ ಎಳ್ಳನ್ನು ಕೂಡ ಹಾಕೊತಾ ಇದ್ದೀನಿ. ಈಗ ಇವೆಲ್ಲವನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ತುಂಬ ಸ್ಮೂತ್ ಆಗಬಾರ್ದು, ಸ್ವಲ್ಪ ತರಿ ಇರಬೇಕು. ತರಿ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ. ಎಳ್ಳನ್ನು ಸ್ವಲ್ಪ ಈ ರೀತಿ ಗ್ರೈಂಡ್ ಮಾಡಿ ಹಾಕೊಳ್ಳೋದ್ರಿಂದ ಅದರ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಕಡಲೆ ಬೀಜದ ಪೌಡ್ರ್ ಜೊತೆನೇ ಸೇರಿಸ್ಕೊಳ್ಳೋಣ. ಆಮೇಲೆ ಮುಂಚೆನೇ ಹುರಿದು ತಣ್ಣಗಾಗಲಿಕ್ಕೆ ಇಟ್ಕೊಂಡಿರುವಂಥ ಎಳ್ಳು ಗಸಗಸೆಯನ್ನು ಕೂಡ ಹಾಗೆ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ. ಮುಂಚೆನೇ ಸ್ವಲ್ಪ ಬಿಸಿ ಮಾಡಿಟ್ಟಿರುವಂತಹ 1 ಕೊಬ್ಬರಿ ತುರಿಯನ್ನು ಕೂಡ ಹಾಕೊತಾ ಇದ್ದೀನಿ. 1 ಕೊಬ್ಬರಿ ತುರಿಯನ್ನು ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಗರ್ಗರಿ ಆಗುತ್ತೆ. ಹಾಗಾದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ರಿ. ಆಮೇಲೆ
ಕಡಲೆ ಬೀಜ ಹುರ್ಗಡ್ಲೆ ಅಳತೆ ಮಾಡಿರೋ ಕಪ್ನಿಂದನೇ ಮೊದಲು 1 ಕಪ್ನಷ್ಟು ಬೆಲ್ಲನ ಅಳತೆ ಮಾಡಿ ಹಾಕೊತಾ ಇದ್ದೀನಿ. ಈಗ ಎಲ್ಲವನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲನ ನೀಟಾಗಿ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ. ನೀವು ಕೊಬ್ಬರಿ ತುರಿಯೋ ಮನೆಯಲ್ಲಿ ತುರಿದು ಕೂಡ ಹಾಕೋಬೋದು. ತುರಿದು ಹಾಕಿದ್ರೆ ಆದಷ್ಟು ಬೇಗನೆ ಮಿಕ್ಸ್ ಆಗುತ್ತೆ. ಯಾವುದೇ ಥರ ಗಂಟಿರೋದಾಗೆ 2 ಕೈಯನ್ನು ಉಪಯೋಗಿಸಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸಲ ಟೇಸ್ಟ್ ಮಾಡಿರಿ. ನಿಮಗೆ ರುಚಿ ಏನಾದರೂ ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕಿ ಕಲಿಸ್ಕೊಡ್ರಿ. ಕರೆಕ್ಟಾಗಿದ್ದರೆ ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನಾನು ಕೂಡ ಒಂದು ಸಲ ಟೇಸ್ಟ್ ಮಾಡಿದ್ದೆ, ರುಚಿ ಸ್ವಲ್ಪ ಕಡಿಮೆ ಅನ್ನಿಸ್ತು. ಹಾಗಾಗಿ ಇನ್ನೂ ಅರ್ಧ ಕಪ್ನಷ್ಟು ಬೆಲ್ಲನ ಕುಟ್ಟಿ ಹಾಕೊತಾ ಇದ್ದೀನಿ. ಈಗ ಒಂದು ಸಲ ನೀಟಾಗಿ ಮತ್ತೊಮ್ಮೆ ಕಲಿಸ್ಕೊಳ್ಳೋಣ. ಟೋಟಲಾಗಿ ನಾನು ಇದಕ್ಕೆ ಅರ್ಧ kg ಆಗುವಷ್ಟು ಬೆಲ್ಲನ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಡ್ರಿ. ಬೆಲ್ಲ ರುಚಿ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಏನು ಬೇಕಾಗಲ್ಲ. ಬೆಲ್ಲದ ರುಚಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂದರೆ ಬೆಲ್ಲ ಸ್ವಲ್ಪ ನಾವು ಜಾಸ್ತಿ ಹಾಕೋಬೇಕಾಗತ್ತೆ. ಈ ಕರ್ಜಿಕಾಯಿ ರುಚಿ ಇದ್ರೇ ಚೆಂದ. ಹಾಗಾಗಿ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕಿ ಮಾಡಿಕೊಡ್ರಿ. ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹಾಗಂತೇಳಿ ಬೆಲ್ಲ ಜಾಸ್ತಿ ಹಾಕಿದ್ರೂ ಅಷ್ಟು ಚೆನ್ನಾಗಿರಲ್ಲ. ನೋಡಿಕೊಂಡು ಸೇರಿಸ್ಕೊಡ್ರಿ ಅಷ್ಟೇ. ನೋಡಿರಿ, ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಸ್ಟಫಿಂಗ್ಗೆ ಬೇಕಾಗಿರುವಂಥ ಪೌಡ್ರಂತೂ ರೆಡಿಯಾಗಿದೆ. ಇದನ್ನು ನೀವು ಸುಮಾರು 2 ತಿಂಗಳವರೆಗೂ ಇಟ್ಟು ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ನೀವು ಯಾವಾಗಾದರೂ ಫ್ರೀ ಇದ್ದಾಗ ಒಂದು ಅರ್ಧ ಗಂಟೆಯಲ್ಲಿ ಈ ರೀತಿ ಪೌಡ್ರನ್ನು ರೆಡಿ ಮಾಡಿ ಫಟಾಫಟ್ ಅಂತ ಇಟ್ಟು ಕಲಸಿ ಗರ್ಗರಿಯಾದಂಥ ಕರ್ಜಿಕಾಯಿನ ನಿಮ್ಗೆ ಯಾವಾಗ ಬೇಕೋ ಆವಾಗ ತಕ್ಷಣಕ್ಕೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿ ಆಗುತ್ತೆ. ನೋಡಿರಿ, ಸ್ಟಫಿಂಗ್ಗೆ ಬೇಕಾಗಿರುವಂಥ ಪೌಡ್ರಂತೂ ರೆಡಿಯಾಗಿದೆ. ಈಗ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕರ್ಜಿಕಾಯಿಗೆ ಬೇಕಾಗಿರುವಂಥ ಹಿಟ್ಟನ್ನು ಮುಂಚೆನೇ ಕಲಸಿ ನೆನೆಸ್ಲಿಕ್ಕೆ ಇಟ್ಟಿದ್ದೆ. ನೋಡಿರಿ, ಅರ್ಧ ಗಂಟೆ ಆದಮೇಲೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆನೆದಿದೆ. ಈಗ ಮತ್ತೊಮ್ಮೆ ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳೋಣ. ಮಿಕ್ಕಿರೋ ಹಿಟ್ಟನ್ನು ಹಾಗೆ ಮುಚ್ಚಿಡ್ರಿ. ಓಪನ್ ಆಗಿಟ್ಟರೆ ಒಣಗೋಗ್ಬಿಡುತ್ತೆ. ಹಾಗಾಗಿ ಮೇಲ್ಗಡೆ ಒಂದು ಪಾತ್ರೆನ ಮುಚ್ಚಿಟ್ಕೊಂಡ್ಬಿಡ್ರಿ. ನಿಮ್ಗೆ ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೋಬೋದು. ನೋಡಿರಿ, ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ರೌಂಡ್ ಮಾಡಿ ರೆಡಿ ಮಾಡಿಕೊಡ್ರಿ. ಈ ರೀತಿ ಉಂಡೆಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಎಲೆಗಳನ್ನು ಮಾಡ್ಕೋಬೋದು. ನೋಡಿರಿ, ಉಂಡೆಗಳು ರೆಡಿಯಾಗಿವೆ. ಈಗ ಒಂದೊಂದಾಗಿ ತೊಗೊಂಡು ಈ ರೀತಿ ಒಣ ಮೈದಾ ಹಿಟ್ಟನಲ್ಲಿ ಅದ್ಬಿಟ್ಟು ಚಪಾತಿ ಮಾಡುವಂಥ ಮನೆ ಮೇಲೆ ಹಾಕಿ ಎಲೆ ಥರ ಲಟ್ಟಿಸ್ಕೊಳ್ಳೋಣ. ಎಲೆ ಈ ರೀತಿ ಉದ್ದಕ್ಕಿರಲಿ. ಎಷ್ಟು ಉದ್ದ ಇರುತ್ತೆ ನೋಡಿರಿ, ನೋಡಲಿಕ್ಕೂ ಕೂಡ ಕರ್ಜಿಕಾಯಿ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲವೂ ಒಂದೇ ಸಮನಾಗಿರಬೇಕು ಅಂದರೆ ಈ ರೀತಿ ಎಲೆ ಮಾಡಿದ್ಮೇಲೆ ಈ ರೀತಿ ಅಂಗೈ ಮೇಲೆ ಹಾಕ್ಕೊಳ್ರಿ. ಈ ರೀತಿ ಇದ್ದರೆ ಎಲ್ಲವೂ ಕೂಡ ಕರ್ಜಿಕಾಯಿ ನಿಮಗೆ ಒಂದೇ ಸಮನಾಗಿ ಬರುತ್ತೆ. ನೋಡಿರಿ, ಎಲೆ ರೆಡಿಯಾಗಿದೆ. ಈಗ ತುಂಬೋದು ಹೇಗೆ ಅಂತ ನೋಡ್ಕೊಳ್ಳೋಣ. ರೆಡಿ ಮಾಡಿರುವಂಥ ಎಲೆ ಮಧ್ಯದಲ್ಲಿ ಮುಂಚೆನೇ ರೆಡಿ ಮಾಡಿರುವಂಥ ಸ್ಟಫಿಂಗ್ ಪೌಡ್ರ್ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕಿ ಸೈಡಲ್ಲಿ ಎಡ್ಜಸ್ಸಲ್ಲಿ ಈ ರೀತಿ ಲೈಟಾಗಿ ಹಾಲು ಹಚ್ಚಬೇಕು. ಜಾಸ್ತಿ ಹಚ್ಚಿದ್ರೆ ಎಲೆ ಮೆತ್ತಗಾಗುತ್ತೆ. ಹಾಗಾಗಿ ಲೈಟಾಗಿ ಹಚ್ಕೊಳ್ರಿ. ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಹಾಲು ಹಚ್ಚಿದ್ಮೇಲೆ ಈ ರೀತಿ 2 ಕಡೆಯಿಂದ ನೀಟಾಗಿ ಕ್ಲೋಸ್ ಮಾಡ್ತಾ ಹೋಗಬೇಕು. ನೋಡಿರಿ, ನಿಧಾನಕ್ಕೆ ಈ ರೀತಿ ಕ್ಲೋಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಈ ರೀತಿ ಕೈಯಲ್ಲಿ ತುಂಬಲಿಕ್ಕೆ ಬರ್ತಿದ್ರೆ ಈ ರೀತಿ ತುಂಬಿಕೊಡ್ರಿ. ಈ ರೀತಿ ಕೈಯಲ್ಲಿ ತುಂಬಲಿಕ್ಕೆ ನಿಮಗೆ ಬರಲಿಲ್ಲ ಅಂದರೆ ಯಾವುದಾದ್ರೂ ಮನೆ ಮೇಲೆ, ತಟ್ಟೆ ಮೇಲೆ ಅಥವಾ ನ್ಯೂಸ್ ಪೇಪರ್ ಮೇಲೆ ಮಾಡಿಟ್ಕೊಂಡಿರುವಂಥ ಎಲೆನ ಹಾಕಿ ಅದರ ಮಧ್ಯದಲ್ಲಿ ರೆಡಿ ಮಾಡಿರುವಂಥ ಸ್ಟಫಿಂಗ್ ಪೌಡ್ರ್ ಹಾಕಿ 2 ಕಡೆಯಿಂದ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನಿಮಗೆ ಕರ್ಜಿಕಾಯಿ ರೆಡಿ ಆಗುತ್ತೆ. ಇದೇ ರೀತಿ ನಿಮಗೆ ಇನ್ನೊಂದು ಕೂಡ ತುಂಬೋದು ಹೇಗೆ ಅಂತ ತೋರಿಸ್ತೀನಿ. ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಲೆ ಮಧ್ಯದಲ್ಲಿ ರೆಡಿ ಮಾಡಿರುವಂಥ ಸ್ಟಫಿಂಗ್ ಪೌಡ್ರ್ ಹಾಕಿ ಸೈಡಲ್ಲಿಂದ ಈ ರೀತಿ ಲೈಟಾಗಿ ಹಾಲು ಹಚ್ಬಿಟ್ಟು 2 ಕಡೆಯಿಂದ ನೀಟಾಗಿ ಮಡಚ್ಕೊಂಡ್ರೆ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ. 2 ಕಡೆಯಿಂದ ನೀಟಾಗಿ ಮಡಚಬೇಕು. ಯಾವುದೇ ಕಾರಣಕ್ಕೂ ಓಪನ್ ಆಗಬಾರ್ದು. ಈ ರೀತಿ ಚೆನ್ನಾಗಿ ಒತ್ತಿರಲಿಲ್ಲ ಅಂದರೆ ಎಣ್ಣೆಲಿ ಫ್ರೈ ಮಾಡುವಾಗ ಓಪನ್ ಆಗುತ್ತೆ. ಓಪನ್ ಆದರೆ ಎಣ್ಣೆ ಎಲ್ಲ ಹಾಳಾಗಿಬಿಡುತ್ತೆ. ಹಾಗಾಗಿ ನೀಟಾಗಿ 2 ಕಡೆಯಿಂದ ಪ್ರೆಸ್ ಮಾಡಿ ರೆಡಿ ಮಾಡಿಕೊಡ್ರಿ. ಇದೇ ರೀತಿ ಒಂದು ಅರ್ಧದಷ್ಟು ಮಾಡಿಟ್ಕೋಬೇಕು. ಅಂದರೆ ಒಂದು 20ರಿಂದ 30 ಮಾಡಿಟ್ಕೊಂಡ್ಬಿಟ್ರೆ ಬೇಗನೆ ಫ್ರೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮನೆಯಲ್ಲಿ ಇಬ್ಬರು ಇದ್ದರೆ ಬೇಗನೆ ಮಾಡ್ಕೋಬೋದು. ಯಾಕೆಂದರೆ ಒಬ್ಬರು ಎಲೆ ರೆಡಿ ಮಾಡಿಕೊಟ್ರೆ ಇನ್ನೊಬ್ಬರು ಬೇಗನೆ ತುಂಬಿ ಫ್ರೈ ಮಾಡ್ಕೋಬೋದು. ಆಗ ಆದಷ್ಟು ಬೇಗನೆ ರೆಡಿ ಆಗಿಬಿಡುತ್ತೆ. ನೋಡಿರಿ, ಇದೇ ರೀತಿ ಒಂದು ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಾಡಲಿಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಈ ರೀತಿ ಮಾಡಿಟ್ಕೊಂಡಿರೋದನ್ನು ಒಂದೊಂದಾಗಿ ಕಾದಿರುವಂಥ ಎಣ್ಣೆಗೆ ನಿಧಾನವಾಗಿ ಬಿಡ್ತಾ ಹೋಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಒಂದೊಂದಾಗಿ ಬಿಟ್ಟು ಈ ರೀತಿ ಒಂದು ಕಡೆ ಫ್ರೈ ಆದಮೇಲೆ ತಿರುಗಿಸ್ಕೊಡ್ರಿ. ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ. ಆದಷ್ಟು ಬೇಗನೆ ಫ್ರೈ ಆಗುತ್ತೆ. ಇದೇ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ 2 ಕಡೆಗೂ ನೀಟಾಗಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡಿಕೊಡ್ರಿ. ಮಾಡಲಿಕ್ಕೆ ಮಾತ್ರ ನಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದರೆ ಫ್ರೈ ಮಾಡಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗೋದೇ ಇಲ್ಲ. ಒಂದೇ ಸಲಕ್ಕೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಫ್ರೈ ಮಾಡ್ಕೋಬೋದು. ಫ್ರೈ ಮಾಡಲಿಕ್ಕೆ ಬೇಜಾರೇ ಆಗಲ್ಲ. ಎಷ್ಟೇ ಇದ್ದರೂ ಕೂಡ ಬೇಗನೆ ಫ್ರೈ ಮಾಡ್ಕೋಬೋದು. ನೋಡಿರಿ, ಈ ರೀತಿ ಗರ್ಗರಿ ಆದಮೇಲೆ ಈಗ ಇವುಗಳನ್ನು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ರೆಡಿ ಮಾಡಿಕೊಡ್ರಿ. ನಿಮಗೆ ನೋಡಿದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ? ನೋಡ್ಲಿಕ್ಕೆ ಅಷ್ಟೇ ಅಲ್ಲದೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿರಿ, ನಿಮಗೂ ಕೂಡ ಇಷ್ಟ ಆಗುತ್ತೆ.
ಉತ್ತರ ಕರ್ನಾಟಕದ ಕಡೆ ಮಾಡುವಂತಹ ಬೆಲ್ಲದ ಕರ್ಜಿಕಾಯಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ. ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿರಿ. ಥ್ಯಾಂಕ್ ಯು.